ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೈಸಿ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ, ಕ್ವಿಕ್ ರೆಸಿಪಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಬೇಕಾಗಿರೋ ಐಟಮ್ ಬಂದು ನಾನು 2 kg ಚಿಕನ್ ತಗೋತಾ ಇದ್ದೀನಿ. ವಿತ್ ಸ್ಕಿನ್ನಾರು ತೊಗೋಬೋದು, ವಿತೌಟ್ ಸ್ಕಿನ್ನಾರು ತೊಗೋಬೋದು. ಬೋನ್ಲೆಸ್ ಆರ್ ಬೋನ್ಲಾರ ತೊಗೋಬೋದು. ನಾನಿಲ್ಲಿ ತೊಗೊಂಡಿರೋದು ಬೋನು ವಿತ್ ಸ್ಕಿನ್ನು. ಅದಾದಮೇಲೆ ಅರಿಶಿನ, ಎಣ್ಣೆ, ಕಾಯಿ ತುರಿ ನಿಮಗೆ ಗ್ರೇವಿಗೆ ಎಷ್ಟು ಬೇಕು ಅಷ್ಟು. ನಾನು ಅರ್ಧ ಹೋಳು ತಂದಿದ್ದೀನಿ ಇಲ್ಲಿ ನೋಡಿ. ಕಾಯಿ ತುರಿ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಸಣ್ಣದು 3, ಸಣ್ಣದೊಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ, ಮೆಣಸು, ಗೋಡಂಬಿ 10ರಿಂದ 15, ಮೆಣಸಿಕಾಯಿ, ಒಣಮೆಣಸಿಕಾಯಿ ಮತ್ತು ಬ್ಯಾಡ್ಗೆ, ಧನಿಯಾ, ಚಕ್ಕೆ, ಲವಂಗ. ಗೋಡಂಬಿನ ನೀವು ಇನ್ಕ್ರೀಸು ಮಾಡ್ಕೋಬೋದು ಗ್ರೇವಿ ಮಾಡ್ಕೋಬೇಕು ಅಂತಂದರೆ. ನಾನಿಲ್ಲಿ ತಂದರೆ 10ರಿಂದ 15. ಶುಂಠಿನೂ ಅಷ್ಟೇ, ಒಂದು 5ರಿಂದ 6 ಪೀಸ್ಗಳು ನೋಡಿ. ಧನಿಯಾ ಪುಡಿನಾರು ಯೂಸ್ ಮಾಡ್ಕೋಬೋದು ನೀವು. ಧನಿಯಾ ಇಲ್ಲ ಅಂದರೆ ಮನೇಲಿ ಗುಂಟೂರು ಇಲ್ಲ ಅಂದರೆ ಗುಂಟೂರು ಮೆಣಸಿಕಾಯಿ ಪೌಡ್ರು ಸಿಗುತ್ತೆ, ಅದು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಮೆಣಸಿಕಾಯಿ, ಈರುಳ್ಳಿ. ಇಲ್ಲಿ 3 ಈರುಳ್ಳಿ ನಾನಿಲ್ಲಿ 3 ಈರುಳ್ಳಿ ತಗೊಂಡಿದ್ದೀನಿ. ಮೆಣಸಿಕಾಯಿ ಖಾರ ನೋಡ್ಕೊ ಹಾಕೊಳ್ಳಿ. ನಾನು ಒಂದು 5ರಿಂದ 10 ತಗೊಂಡಿದ್ದೀನಿ ಮೆಣಸಿಕಾಯಿ. ನಾನು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ, ತುಂಬ ಜಾಸ್ತಿ ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಿಸ್ತಾ ಇದ್ದೀನಿ. ಆ ಪ್ಯಾನ್ ಎಣ್ಣೆ ಕಾಯ್ದ ಮೇಲೆ ಫಸ್ಟು ಚಕ್ಕೆ, ಲವಂಗ, ಶುಂಠಿ ನೋಡಿ. ಲವಂಗ, ಶುಂಠಿ, ಚಕ್ಕೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ನೋಡಿ. ಶುಂಠಿ 6ರಿಂದ 7 ಪೀಸ್ ಹಾಕಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈ ಫ್ರೈ ಆಗಾಗ ಬಿಡಬೇಕು ನೀಟಾಗಿ. ಫ್ರೈ ಆಗುವಾಗ ಗೋಡಂಬಿನೂ ಹಾಕ್ತಾಯಿದ್ದೀನಿ. ಗೋಡಂಬಿನೂ ಫ್ರೈ ಮಾಡ್ಕೋಬೇಕು ನೀಟಾಗಿ ನೋಡಿ. ಹಸಿವಾಗಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಶುಂಠಿನೂ ಹಾಕ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಈಗ ಧನಿಯಾ ಇಲ್ಲಾಂದರೆ ಧನಿಯಾ ಪುಡಿ ಹಾಕೊಳ್ಳಿ. ಧನಿಯಾನು ಅಷ್ಟೇ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೀಟಾಗಿ. ಮೆಣಸು ಹಾಕ್ತಾಯಿದ್ದೀನಿ, ಕಾಳು ಮೆಣಸು. ಖಾರ ಜಾಸ್ತಿ ಬೇಕು ಅಂದರೆ ಕಾಳು ಮೆಣಸು ಜಾಸ್ತಿ ಹಾಕೋಬೋದು ನೀವು. ಬ್ಯಾಡ್ಗೆ ಮತ್ತು ಈರುಳ್ಳಿ, ಒಣಮೆಣ್ಸಿಕಾಯಿ ಎಲ್ಲ ಹಾಕೋ ಫ್ರೈ ಮಾಡ್ಕೊತಾಯಿದ್ದೀನಿ ನೀಟಾಗಿ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇದನ್ನ ನೋಡಿ. ಯಾವ ಥರ ರುಬ್ಕೊತಾ ಇದ್ದೀನಿ ಅಂತ ನೋಡಿ. ಯಾವ ಥರ ಹುರಿತಾ ಇದ್ದೀನಿ ಅಂತ ನೀಟಾಗಿ ಹುರ್ಕೋಬೇಕು ನೀಟಾಗಿ. ಯಾವುದೇ ರೀತಿ ಹಸಿ ವಾಸನೆ ಇರಬಾರ್ದು. ಈರುಳ್ಳಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿನೂ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಆಗೈತೆ. ನಾವೇನು ಹುರ್ಕೊಂಡಿರ್ತೀವಿ ಅದು ಆರಿದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಕಾಯ್ದಿರೋವಾಗಲೇ ಮಿಕ್ಸಿಗೆ ಹಾಕ್ಬಾರ್ದು. ಏನಾದ್ರು ಕಾಯ್ದಿರೋದೇನಾದ್ರು ನೀವು ಮಿಕ್ಸಿಗೆ ಹಾಕೋ ರುಬ್ಬೋದ್ರೆ ಹೀಟ್ ಆಗುತ್ತೆ ಮಿಕ್ಸಿ, ನಿಮ್ಗೆ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಆರಿದ್ಮೇಲೆ ಎಲ್ಲ ಮಿಕ್ಸಿಗೆ ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ರುಬ್ಕೊಳ್ಳಿ ನೋಡಿ. ಯಾವ ಥರ ಹಾಕ್ತಾಯಿದ್ದೀನಿ ಅಂತ ಆರಿದ್ಮೇಲೆ ಹಾಕಬೇಕು. ಈಗಲೇ ಹೇಳಿದ್ದೀನಿ. ಮಿಕ್ಸಿಗೆ ಹಾಕಿ ನೀಟಾಗಿ ರುಬ್ಕೋಬೇಕು ನೋಡಿ. ಯಾವ ಥರ ಎಲ್ಲ ಪ್ಯಾನಿಂದ ತೆಗ್ದು ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಜಾರ್ಗೆ. ಈಗ ನೋಡಿ ಎಲ್ಲ ನೀಟಾಗಿ ರುಬ್ಕೋಬೇಕು. ನೀರು ಹಾಕೋ ರುಬ್ಕೋಬೇಕು. ನೀರು ಜಾಸ್ತಿ ಹಾಕಬಾರ್ದು ನೋಡಿ. ನೀಟಾಗಿ ನೀರು ಹಾಕೋ ರುಬ್ಕೋಬೇಕು ನುಣ್ಣಗೆ.
ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯ್ಸಕ್ಕೆ ಬಿಡಬೇಕು. ಅದಾದಮೇಲೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೋಬೇಕು ನೀಟಾಗಿ. ಕರ್ಬೇವಿನ ಸೊಪ್ಪನ್ನ ನಾನು ಜಾಸ್ತಿ ಬಳಸ್ತಾಯಿದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಾದ್ರೆ ಒಣ ಕರ್ಬೇವಿನ ಸೊಪ್ಪು ಇದ್ದರೆ ಕರ್ಬೇವಿನ ಸೊಪ್ಪನ್ನು ಹಾಕೋಬೋದು. ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಇವಾಗ ನೋಡಿ ಯಾವ ಥರ ತೋರಿಸ್ತಾಯಿದ್ದೀನಿ ಅಂತ. ಅದಾದಮೇಲೆ ಈರುಳ್ಳಿ ಹಾಕೋಬೇಕು. ನೋಡಿ, ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ, ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಚಿಕನ್ ಹಾಕಬೇಕು. ತೊಳೆದಿದ್ದೀನಿ ಇಲ್ಲಿ ಚಿಕನ್ನ ತೊಳೆದು ನೀಟಾಗಿ ಹುರ್ಕೋಬೇಕು. ಅದಾದಮೇಲೆ ಅರಿಶಿನ ಹಾಕಬೇಕು. ಅರಿಶಿನ ಉಪ್ಪು ಹಾಕಬೇಕು. ಈಗ ಆಲ್ಮೋಸ್ಟ್ ಸುಂಡೈತೆ. ನೋಡಿ ಯಾವ ಥರ ಸುಂಡೈತೆ ಅಂತ. ನೀರು ಬಿಡೋಕ್ಕೆ ಶುರು ಮಾಡೈತೆ ಇವಾಗ ಚಿಕನ್ನು. ಈಗ ಸುಂಡೈತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನಾನು. 50% ಬೆಂದೈತೆ. ಇವಾಗ ಮಸಾಲೆ ಆ್ಯಡ್ ಮಾಡಬೇಕು. ರುಬ್ಬಿರುವಂಥ ಮಸಾಲೆನೇ ಆ್ಯಡ್ ಮಾಡ್ಕೋಬೇಕು. ನಿಮ್ಗೇನಾದ್ರು ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀರು ಹಾಕೋಬೋದು. ಇವಾಗ ಚಿಕನಲ್ಲೇ ನೀರೈತೆ. ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಕಡೆನೂ. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನೀಟಾಗಿ, ಯಾಕಂದರೆ ಅಂಜಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಆವಾಗವಾಗ ತಿರುಗ್ತಾ ಇರಬೇಕು. ನೋಡಿ ಯಾವ ಥರ ಐತೆ ಚಿಕನ್ ಗ್ರೇವಿ ಎಲ್ಲ ಮಿಕ್ಸ್ ಆಗೈತೆ. 50% ಚಿಕನ್ ಬೆಂದಾದ್ಮೇಲೆ ಹಾಕಿ ಮಸಾಲೆನ, ಆವಾಗಲೇ ಚೆನ್ನಾಗಿ ಅಬ್ಸರ್ವ್ ಆಗೋದು ನೀಟಾಗಿ. ಆವಾಗವಾಗ ತಿರುಗ್ತಾ ಇರಬೇಕು, ಅಂಜಿಡ್ಕೊತದೆ. ಅಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ದೀನಿ ನೋಡಿ ತಟ್ಟೆನ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗ್ದು ತಿರುಗಬೇಕು ಗ್ರೇವಿನ. ನೋಡಿ ಯಾವ ಥರ ಐತೆ ಅಂತ. ಒಂದು 30 ನಿಮಿಷ ಬೇಯಿಸಿದ್ರೆ ಸಾಕು ನೀಟಾಗಿ. ಹಸಿ ವಾಸನೆ ಹೋಗೋವರೆಗೂ ಚಿಕನ್ ಬೆಂದಮೇಲೆ ಸ್ಟವ್ ಆಫ್ ಮಾಡಿ. ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ಕೋಬೋದು. ನಾನು ಇಲ್ಲೇನು ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇಲ್ಲ, ಕರ್ಬೇವಿನ ಸೊಪ್ಪೇ ಜಾಸ್ತಿ ಹಾಕಿದ್ದೀನಿ. ಈ ಥರ ಕಾಣಿಸ್ತೈತೆ ನೋಡಿ. ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಗ್ರೇವಿ ಎಲ್ಲ ಮಿಕ್ಸ್ ಆಗಿರಬೇಕು, ಹಿಡಿಬಾರ್ದು. ಇವಾಗ ಚಿಕನ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. Do subscribe to Crazy Life channel.